ಎಲ್ರಿಗೂ ನನ್ನ ನಮಸ್ಕಾರ. ನಿಮಗೆ ಗೊತ್ತಿರೋ ಹಾಗೆ ಕೃಷ್ಣ ತನ್ನ ಇನ್ನೇನು ಅಂತ್ಯಕಾಲದಲ್ಲಿ ಕಾಲನ್ನು ಚಾಚಿಕೊಂಡು ಮಲಗಿರ್ತಾನೆ. ಅಲ್ಲಿ ಜರ ಅನ್ನೋ ಒಬ್ಬ ಬೇಡ ಬಾಣವನ್ನು ಬಿಡ್ತಾನೆ, ಜಿಂಕೆ ಅಂದ್ಕೊಂಡು. ಯಾವಾಗ ಬಾಣವನ್ನು ಬಿಡ್ತಾನೋ ಆ ಬಾಣ ಬಂದು ಕಾಲಕ್ಕೆ ತಗಲುತ್ತೋ ಅಮ್ಮ ಅಂತ ಕೂಕ್ಕೋತಾನೆ. ಅಮ್ಮ ಅಂತ ಕೂಕ್ಕೊಂಡಾಗ 3 ಜನ ಓಡಿ ಬರ್ತಾರೆ, ಯಶೋಧ, ದೇವಕಿ, ಆಮೇಲೆ ಪೂತನಿ. ಈ ಪೂತನಿ ಅನ್ನೋಳು ಯಾರು, ರಾಕ್ಷಸಿ. ಕೃಷ್ಣನನ್ನು ಮಗುವಾಗಿದ್ದಾಗಲೇ ಕೊಲ್ಲಬೇಕು ಅಂತ ಬಂದಿರ್ತಾಳೆ. ಆದರೆ ಕೃಷ್ಣ ಏನು ಮಾಡ್ತಾನೆ, ಅವಳ ಮೈಯಲ್ಲಿರೋ ವಿಷವನ್ನು ಎದೆ ಹಾಲು ಮುಖಾಂತರ ಅದನ್ನು ಹಿಂಡಿಬಿಟ್ಟು ಅವಳನ್ನು ಕಳಿಸಿರ್ತಾನೆ. ಇಲ್ಲಿ ಯಶೋಧೆ, ದೇವಕಿ ಪೂತನಿನ ಕೇಳ್ತಾರೆ, ನೀನು ಏನಕ್ಕೆ ಬಂದು ನನ್ನ ಮಗನಿಂದ ಪರಿಸ್ಥಿತಿ ನೋಡೋಕೆ ಬಂದ್ಯಾ ಅಂತ ಕೇಳಿದಾಗ ಪೂತನಿ ಹೇಳ್ತಾಳೆ, ಅಯ್ಯೋ ನಿಮಗೆ ಕೃಷ್ಣ ಹುಟ್ಟಿದ ಮೇಲೆ ನೀವು ತಾಯಿ ಆದ್ರಿ, ಆದರೆ ನಾನು ಆ ಕೃಷ್ಣ ಭಗವಂತ ನನ್ನನ್ನು ಯಾವಾಗ ನನ್ನ ಎದೆ ಹಾಲು ಕುಡಿದ್ನೋ ಆವಾಗ ನಾನು ತಾಯಿ ಆದೆ. ಹಾಗಾಗಿ ಕೃಷ್ಣ ಅಮ್ಮ ಅಂದಾಗ ನನ್ನ ಕರಳು ಚುರುಕಂತು, ಹಾಗಾಗಿ ಬಂದೆ ಅಂತ ಹೇಳ್ತಾನೆ.